ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಸಾವಿಗೆ ಭಾರತದಲ್ಲೂ ಕೆಲವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಆದರೆ ಇಲ್ಲೊಬ್ಬ ಬಾಲಕ ನಮಗೆ ಖಮೇನಿಯೇ ಬಾಸ್, ಅವರನ್ನು ಕೊಲ್ಲಲು ಹೇಳಿದ್ದು ಮೋದಿಯೇ ಎಂದು ಹೇಳುತ್ತಿರುವ ವಿಡಿಯೋ ವೈರಲ್ ಆಗಿದೆ. पर इजराइल को मारते हैं और अपने देश में ऐसी कोई घटना घट जाए इस पे क्या कहना चाहेंगे? मैम अगर अपने देश में घटना तो घटी हुई है. एक ये मोदी वो भी वहाँ जा जाके इजराइल के साथ दे रहा था पिछली बार भी, और अब भी इजराइल के साथ. ಇಸ್ರೇಲ್ ಅಮೆರಿಕ ನಡೆಸಿದ ದಾಳಿಯಲ್ಲಿ ಇರಾನ್ ಪರಮೋಚ್ಚ ನಾಯಕ ಖಮೇನಿ ಮತ್ತು ಆತನ ಕುಟುಂಬಸ್ಥರು ಸಾವನ್ನಪ್ಪಿದ್ದಾರೆ. ಇದರ ಬೆನ್ನಲ್ಲೇ ಪ್ರಪಂಚದಾದ್ಯಂತ ಖಮೇನಿ ಅನುಯಾಯಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಪೈಕಿ ಭಾರತದಲ್ಲೂ ಕೆಲವರು ಖಮೇನಿ ಪರ ಮಾತನಾಡಿದವರು ಇದ್ದಾರೆ. ಆದರೆ ಎಲ್ಲಕ್ಕಿಂತ ಹೆಚ್ಚು ಶಾಕಿಂಗ್ ಎಂದರೆ ಈ ಬಾಲಕನ ಮಾತುಗಳು. ಒಬ್ಬ ಪತ್ರಕರ್ತೆ ಈ ಬಾಲಕನ ಬಳಿ ಖಮೇನಿ ಹತ್ಯೆ ಬಗ್ಗೆ ಮಾತನಾಡಿಸುತ್ತಾರೆ. ಆತ, ನಾವು ದೊಡ್ಡವರಾದ ಮೇಲೆ ಇಸ್ರೇಲಿಗರ ಎದೆ ಸೀಳುತ್ತೇವೆ, ಏನು ಬೇಕಾದರೂ ಆಗಲಿ, ಅದಕ್ಕಾಗಿ 20 ವರ್ಷ ಜೈಲಿಗೆ ಹೋದರೂ ಸರಿಯೇ ಎನ್ನುತ್ತಾನೆ. 20 साल की जेल काटनी पड़ती ना, जेल काट लेते पर इजराइल को मारते. ಇದಕ್ಕೆ ಸಂದರ್ಶಕಿ, ಇಂತಹದ್ದೇ ಘಟನೆ ಭಾರತದಲ್ಲಿ ನಡೆದರೆ ಏನು ಮಾಡುತ್ತೀರಿ ಎಂದು ಕೇಳಿದ್ದಾರೆ. ಅದಕ್ಕೆ ಈ ಬಾಲಕ ಹೇಳಿದ ಉತ್ತರ ಶಾಕಿಂಗ್ ಆಗಿದೆ. ಇದೆಲ್ಲ ಮಾಡಿದ್ದು ಭಾರತವೇ. ಮೋದಿ ಇಸ್ರೇಲ್ಗೆ ಹೋಗಿ ನೆತನ್ಯಾಹುಗೆ ಖಮೇನಿ ಇರುವ ಜಾಗದ ಮಾಹಿತಿ ನೀಡಿದ್ರು, ಹಾಗಾಗಿಯೇ ನಮ್ಮ ಬಾಸ್ ಖಮೇನಿ ಸತ್ತಿದ್ದು ಎನ್ನುತ್ತಾನೆ. ಇದಕ್ಕೆ ಪತ್ರಕರ್ತೆ, ನೀನು ಖಮೇನಿಗಾಗಿ ಅಳುತ್ತೀಯಾ ಎಂದು ಕೇಳಿದ್ದಾರೆ. ಆತ ಹೌದು ಎನ್ನುತ್ತಾನೆ. कोरोना आया खमेनी की मृत्यु के बाद मैम सुबह बहुत रोया. बहुत रोए थे. मैम क्यों नहीं रोगी जब वो हमारे रेपर थे. ಮೋದಿಗಾಗಿ ಅಳುತ್ತೀಯಾ ಎಂದು ಸಂದರ್ಶಕಿ ಕೇಳುತ್ತಾಳೆ. ಅದಕ್ಕೆ ಆತ, ಇಲ್ಲ, ಯಾಕೆ ಅಳಬೇಕು, ಮೋದಿ ನಮಗೆ ಯಾರೂ ಅಲ್ಲ, ನಾವ್ಯಾಕೆ ಅವರಿಗಾಗಿ ಅಳಬೇಕು ಎಂದು ಪ್ರಶ್ನಿಸುತ್ತಾನೆ. इसी तरीके अगर मोदी जी को कुछ हो जाता तो इससे जाके मोदी जी को कुछ हो जाता है क्यों रोते हम. मोदी जी को हम क्यों रोते. ಈ ವಿಡಿಯೋ ನೋಡಿ ನೆಟ್ಟಿಗರು ಕಮೆಂಟ್ ಮಾಡಿದ್ದು, ಈ ಬಾಲಕರ ತಲೆಯಲ್ಲಿ ಇಂತಹ ವಿಷಕಾರಿ ಬೀಜ ಬಿತ್ತುವವರು ಯಾರು ಎಂದು ಪ್ರಶ್ನೆ ಮಾಡಿದ್ದಾರೆ. इजराइल के साथ तेज नेज करना चाहिए, इजराइल को मारना चाहिए. उन्होंने हमारे खामनाई साहब को मारा है. वहाँ पे भी आप जैसे मासूम बच्चे मारे जाएंगे फिर क्या होगा? अगर मैम हम बड़े होते ना, हम अभी इजराइल में जाके उससे सीने में चक्कू मार देते, चाहे कुछ भी हो जाता. 20 साल की जेल काटनी पड़ती ना, जेल काट लेते पर इजराइल को मारते. और अपने देश में ऐसी कोई घटना घट जाए इस पे क्या कहना चाहेंगे? मैम अगर अपने देश में घटना तो घटी हुई है. एक ये मोदी वो भी वहाँ जा जाके इजराइल के साथ दे रहा था पिछली बार भी, और अब भी इजराइल के साथ. तो बम देख आया हूँ. कल परसों मोदी खामनाई साहब के पास गया, उनकी हर जगह देख के आया, कहाँ वे बैठे, कहाँ रोज़ इफ्तार करे, कहाँ वे नमाज पढ़े, कहाँ वे अपने घर पे सोवे, और उसने देख के सारी इजराइल को बतला. इजराइल ने वहीं हमला करा ज़्यादा.